ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಹಾ ಉಪವಾಸದ 41ನೆಯ ದಿನದಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ. ಈ ದಿನದ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 11 ತನಕ ಇರುವ ವಚನಗಳು. ಈ ಅಧ್ಯಾಯದಲ್ಲಿ ಯೇಸುವಿನ ಮರುಭೂಮಿಯ ಪರೀಕ್ಷೆಯಾಗಿದೆ ನಮ್ಮ ಚಿಂತನೆ. ಈ ಸುವಾರ್ತೆಯನ್ನು ಮತ್ತಾಯನು ಬರೆದನು. ಈ ಮತ್ತಾಯನು ಯೇಸುವಿನ 12 ಜನ ಶಿಷ್ಯರಲ್ಲಿ ಒಬ್ಬನಾಗಿದ್ದನು. ಈ ಮತ್ತಾಯನು ಯೇಸುವನ್ನ ಸ್ವೀಕರಿಸದ ಯಹೂದ್ಯರಿಗಾಗಿ ಕ್ರಿಸ್ತಶಕ 85ರಲ್ಲಿ ಬರೆದನು. ಮುಖ್ಯವಾಗಿ ಈ ಮಹಾ ಉಪವಾಸ ದಿನಗಳಲ್ಲಿ ಈ ಭಾಗವನ್ನು ನಾವು ಧ್ಯಾನ ಮಾಡುವುದು ಏಕೆ? ಈ 3 ಶೋಧನೆಗಳು ಯೇಸುವಿನ ಜೀವನದಲ್ಲಿ ಏಕೆ ಬಂದವು ಎಂಬುದಾಗಿ ನಾವು ನೋಡೋಣ. ಪ್ರೀತಿಯ ದೇವಜನರೇ, ಈ ಅಧ್ಯಾಯವು ಪ್ರಾರಂಭವಾಗುವಂಥದ್ದು ಯೇಸು ಸೈತಾನ್ನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನ ಮರುಭೂಮಿಗೆ ಒಯ್ದನು ಎಂಬುದಾಗಿ. ಯೇಸು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಶೋಧಿಸಲ್ಪಡುವಂತಹ ದೃಶ್ಯವಾಗಿದೆ ಇದು. ಇಲ್ಲಿ ಯೇಸುವಿಗೆ 3 ಶೋಧನೆಗಳು ಸಂಭವಿಸುತ್ತವೆ. 1ನೆಯ ಶೋಧನೆಯನ್ನ ನಾವು ನೋಡುವುದಾದರೆ, ಯೇಸು 40 ದಿನ ಉಪವಾಸವಿದ್ದ ತರುವಾಯ ಸೈತಾನನು ಬಂದು ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು ಯೇಸು ಹಸುದಿದ್ದರೂ ಕೂಡ ಆಹಾರದ ಆಸೆಗೆ ಒಳಗಾಗಲಿಲ್ಲ. ಆತನು ಸೈತಾನನಿಗೆ ಕೊಟ್ಟ ಉತ್ತರ, ರೊಟ್ಟಿ ತಿಂದ ಮಾತ್ರ ಮನುಷ್ಯನು ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕಬಹುದು ಎಂಬುದಾಗಿ ತೋರಿಸಿಕೊಟ್ಟರು. ಹಾಗೂ 2ನೆಯ ಪರೀಕ್ಷೆಯನ್ನ ನಾವು ನೋಡುವುದಾದರೆ, ದೇವರ ವಚನವನ್ನೇ ಮುಂದಿಟ್ಟುಕೊಂಡು ಸೈತಾನನು ಯೇಸುವನ್ನ ಪರೀಕ್ಷಿಸಲಿಕ್ಕೆ ಇರುವಂತದ್ದಾಗಿದೆ. ಆದರೆ ಯೇಸು ವಚನದ ಮೂಲಕವಾಗಿ ಅದನ್ನ ಎದುರಿಸಿದನು ಎಂಬುದಾಗಿ ನಾವು ನೋಡಬಹುದು. 3ನೇ ಪರೀಕ್ಷೆಯಲ್ಲಿ ಸೈತಾನನು ಯೇಸುವಿಗೆ ಪ್ರಪಂಚವನ್ನ ತೋರಿಸಿ, ನನಗೆ ಅಡ್ಡ ಬೀಳು, ಇದನ್ನ ನಿನಗೆ ಕೊಡುವೆನು ಎಂದು ಹೇಳಿದಾಗ ಯೇಸು ಅವನ ಮಾತಿಗೆ ಒಳಪಡದೆ, ಇಲ್ಲಿಯೂ ಕೂಡ ನಿನ್ನ ದೇವರಾದ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂದು ಹೇಳಿದ. ಪ್ರೀತಿಯ ದೇವಜನರೇ, ಈ ವಾಕ್ಯಗಳು ನಮಗೆ ಕಲಿಸಿಕೊಡುವಂಥದ್ದು. ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಬಂದಾಗ ಕೂಡ ನಾವು ದೇವರನ್ನ ಆಶ್ರಯಿಸಿ ನಡೆಯಬೇಕು ಎಂಬುದಾಗಿದೆ. ಈ ಯೇಸು ಮನುಷ್ಯನಾಗಿ ಇರುವಾಗ ಆತನು ಆಸೆಗೆ ಒಳಪಡಲಿಲ್ಲ. ನಾವು ಕೂಡ ನಮ್ಮ ಜೀವನದಲ್ಲಿ ಯೇಸುವನ್ನ ಆಶ್ರಯಿಸಿ ನಡೆಯುವಂತೆ ದೇವರು ನಮಗೆ ಸಹಾಯವನ್ನ ಮಾಡಲಿ.